ಚಾಕ್ಲೇಟ್ ಎಷ್ಟು ಚೆನ್ನಾಗಿದೆ ಅಲ್ಲ. ನಾವು ಬೆಳಗ್ಗೆ ಚಾಕ್ಲೇಟ್ ತಿಂತಾ ಇರೋದು ಅಣ್ಣ ನೋಡಿದ್ರೆ ಮುಗೀತು ನಮ್ಮ ಕತೆ. ಇಷ್ಟು ಬೆಳಗ್ಗೆ ಚಾಕ್ಲೇಟ್ ತಿಂತಾ ಇದ್ದೀರಾ? ಬ್ರೇಕ್ಫಾಸ್ಟ್ ಮಾಡಿದ್ರಾ? ಅದು ಬ್ರೇಕ್ಫಾಸ್ಟ್ ಇನ್ನೂ ಮಾಡಲಿಲ್ಲ, ಇವಾಗ ಮಾಡಬೇಕು. ಬ್ರೇಕ್ಫಾಸ್ಟ್ ಮಾಡದೆ ಚಾಕ್ಲೇಟ್ ತಿಂತಿದ್ದೀರಾ? ಹೊರಗಡೆ ಹೋಗಿ ಬಿಸಾಕಿ. ಹೇಳ್ತಿರೋದು ನಿಮಗೆ, ಬಿಸಾಕ್ತಿರೋ ಇಲ್ವೋ? ಸರಿ. ಗುಡ್ ಮಾರ್ನಿಂಗ್ ಪ್ರಶಾಂತ್. ಅತ್ತೆ ಅಜ್ಜಿ ಯಾರು ಕಾಣಿಸ್ತಾ ಇಲ್ಲ, ಎಲ್ಲಿ ಹೋಗಿದ್ದಾರೆ? ವೆರಿ ಗುಡ್ ಮಾರ್ನಿಂಗ್ ಸಿರಿ. ಅಜ್ಜಿ ದೇವ್ರ ಪೂಜೆ ಮಾಡ್ತಾ ಇದ್ದಾರೆ. ಅಮ್ಮ ಮತ್ತೆ ಅತ್ತೆ ನಮ್ಮ ಪಕ್ಕದ ಮನೇಲಿ ಫಂಕ್ಷನ್ ಅದೇ, ಅಲ್ಲಿ ಹೋಗಾರೆ. ಓಹ್ ಹೌದಾ. ಕಾರವಾರದಿಂದ ಯಾವಾಗ ಬಂದೆ ಸಿರಿ? ಇವಾಗಲೇ ಬರ್ತಿರೋದು. ದೇವ್ರೇ, ಮದುವೆ ಮಾಡ್ಕೊಳ್ಳೋ ಕಪಲ್ಸ್ತರನಾದರೂ ಇದ್ದಾರೆ ಇವರು. ಇವನ್ ಪಾಡಿ ಇವ ಪೇಪರ್ ಓದ್ತಾ ಇದ್ದಾನೆ, ಅವಳ ಪಾಡಿಗೆ ಅವಳು ಮೊಬೈಲ್ ನೋಡ್ತಾ ಇದ್ದಾಳೆ. ಇವ್ರನ್ನ ಹೇಗೆ ಜೋಡಿ ಮಾಡ್ದಿ ದೇವ್ರೆ? ಸರಿ ಪ್ರಶಾಂತ್, ನಾ ಆಫೀಸಿಗೆ ಹೋಗಿರ್ತೆ. ಆಫೀಸಲ್ಲಿ ಏನಂತ ಅರ್ಜೆಂಟ್ ಕೆಲಸ ಇಲ್ಲ, ನೀ ಆರಾಮಾಗಿ ಬಾ. 5 ಮಿನಿಟ್ಸ್ ಇರೋ, ನಾನು ಬಂದೆ. ಅಮ್ಮ ನಿನ್ನೆ ಹೇಳ್ತಾ ಇದ್ರಲ್ಲ ಶಾಪಿಂಗಿಗೆ ಹೋಗ್ಬೇಕು ಹೇಳಿ, ನೀನು ಅವ್ರ ಜೊತೆ ಹೋಗಿ ಬರ್ದಾರ ಹೋಗಿ ಬಾ. ಇಲ್ಲ, ಡ್ರೈವರಿಗೆ ಹೇಳೇನು ನಾನು ಕರ್ಕೊಂಡು ಹೋಗಿ ಬರಲಿಕ್ಕೆ. ನೀ ಕಾರ್ ಹತ್ರ ಇರು, ನಾನು ಹಾಗೆ ಬಂದೆ. ಸರಿ ಸಿರಿ, ನಾ ಆಫೀಸಿಗೆ ಹೋಗಿ ಬರ್ತೆ, ಸಂಜೆ ಸಿಗುವ. ಓಕೆ ಪ್ರಶಾಂತ್. ಸಿರಿ, ಯಾವಾಗ ಬಂದೆ? ಜಸ್ಟ್ ಇವಾಗ ಬಂದೆ ಅತ್ತೆ. ಬಂದೆ ಇರು. ಮನೇಲೆಲ್ಲ ಆರಾಮಿದಾರ ಸಿರಿ? ಹಾ, ಎಲ್ಲ ಆರಾಮಿದ್ರು ಚಿಕ್ಕಮ್ಮ. ಸಿರಿ, ಇತ್ತೋಗೋ, ಇದು ನಮ್ಮ ಅತ್ತೆ ಕೊಟ್ಟಿರೋ ಒಡವೆ. ಇದು ನಮ್ಮ ಅತ್ತೆ ನನಗೆ ಅಂತ ಕೊಟ್ಟಿದ್ರು, ನಾನು ನಿನಗೆ ಕೊಡ್ತಾ ಇದ್ದೇನೆ. ಇದನ್ನು ಜೋಪಾನವಾಗಿಟ್ಕೋ. ವಾವ್, ತುಂಬಾ ಚೆನ್ನಾಗಿದೆ ಅತ್ತೆ ಡಿಸೈನು. ಸರಿ, ಹಾಗಿದ್ರೆ ನೀನು ರೆಡಿಯಾಗು. ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಹಾಗೆ ಒಟ್ಟಿಗೆ ಶಾಪಿಂಗಿಗೆ ಹೋದ್ರೆ ಆಯಿತು. ಸರಿ ಅತ್ತೆ. ದರ್ಶನ ಎಲ್ಲ ಎಷ್ಟು ಚಲೋ ಆಯಿತು ಅಲ್ವಾ ಸಿರಿ? ಹೌದು ಅತ್ತೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ, ಮನಸ್ಸಿಗೆ ಒಂಥರ ಸಮಾಧಾನ ಅಲ್ವಾ? ಅತ್ತೆನೂ ಬರ್ತಿದ್ರು, ಮಂಡಿ ನೋವು ಮೆಟ್ಲತ್ತೋಕ್ಕಾಗಲ್ಲ ಹೇಳಿ ನೀವು ಹೋಗಿ ಬರ್ರಿ ಅಂದರು. ಅವರು ದೇವ್ರ ದರ್ಶನ ಮಾಡ್ತಿದ್ರು. ಹೌದು ಅದಕ್ಕೆ. ಸರಿ, ಶಾಪಿಂಗಿಗೆ ಹೊರಡೋಣವಾ? ಸರಿ, ಹೊರಡುವ. ಏ ಸರಳ. ಅರೆ ಶಾರದಾ, ನೀನಾ? ಆರಾಮಿದೀಯಾ ಶಾರದಾ? ಹಾ ಶಾರದಾ, ನಾ ಆರಾಮಿದ್ದೇನೆ. ನೀ ಹೇಗಿದ್ದೀಯಾ? ಹಾಂ, ನಾನು ಚೆನ್ನಾಗಿದ್ದೇನೆ. ಆ ಹುಡುಗಿ ಯಾರು ಅಂತ ಗೊತ್ತಾಗ್ಲಿಲ್ಲ. ಇವಳು ನನ್ನ ಸೊಸೆ. ಪ್ರಶಾಂತ್ಗೆ ಮದುವೆ ಆಯ್ತಾ? ಇಲ್ಲ, ಇನ್ನೂ ಮದುವೆ ಆಗಿಲ್ಲ, ನನ್ನ ಅಣ್ಣನ ಮಗಳು. ಓ, ನಿಮ್ಮ ಅಣ್ಣನ ಮಗಳಾ? ಸೊಸೆ ಅಂದ್ರಲ್ಲ, ನಾನು ಪ್ರಶಾಂತ್ ಹೆಂಡತಿ ಅಂತ ಮಾಡಿದೆ. ನೀನು ಅನ್ಕೊಂಡಿರೋದ್ರಲ್ಲಿ ಏನೂ ತಪ್ಪಿಲ್ಲ ಶಾರದಾ. ಮುಂದಿನ ವಾರನೇ ಪ್ರಶಾಂತ್ಗೂ ಇವಳಿಗೂ ಮದುವೆ ಫಿಕ್ಸ್ ಆಗಿದೆ. ಓ ಹೌದಾ, ಚೆನ್ನಾಗಿದೆ ಜೋಡಿ. ನಿನ್ನ ಮಗನಿಗೆ ಹೇಳಿ ಮಾಡಿಸ್ದಂಗಿದ್ದಾಳೆ. ಅಂದಂಗೆ ನಿನ್ನ ಅಣ್ಣನ ಮಗಳು ಅಂದರೆ ಅವ್ರ ಮಗನ ಜೊತೆನೇ ಅಲ್ಲ ನಿನ್ನ ಮಗಳು ಮದುವೆ ಫಿಕ್ಸ್ ಆಗಿ ಮದುವೆ ಮುರಿದು ಬಿದ್ದಿದ್ದು? ಹಾಂ ಹೌದು. ಮತ್ತೆ ಅವನು ಯಾರನ್ನಾದರೂ ಇಷ್ಟಪಟ್ಟು ಮದುವೆ ದಿನ. ಆಂಟಿ ಸಿಟ್ಟಾಗಬೇಡಮ್ಮ, ಏನೋ ನೀನು ಒಳ್ಳೇದಕ್ಕೆ ಹೇಳಿದೆ. ಸರಿ ಸರಳ, ನಾ ಇನ್ನು ಬರ್ತೇನೆ. ಅತ್ತೆ, ಅವ್ರ ಮಾತಿಗೆ ಬೇಜಾರಾಯ್ತಾ? ಇಲ್ಲ ಸಿರಿ, ನನ್ನ ಮಗಳ ಮೇಲೆ ನನಗೆ ಕೋಪ ಬರ್ತಿದೆ. 4 ಜನರ ಮುಂದೆ ಒಂದು ಮಾತು ಅನ್ನಿಸ್ಬಿಟ್ಲು.